ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ 21 ನವೆಂಬರ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ಅಗೇನ್ ನಾವು ನೆಗೆಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ನಿಫ್ಟಿ -168 ಪಾಯಿಂಟ್ಸ್ ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 253 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಸೊ ಇವತ್ತಿನ ದಿನದ ಕಲ್ಪ್ರಿಟ್ ಅಂತಂದ್ರೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್. ಅದಾನಿ ಗ್ರೂಪ್ ನೆಗೆಟಿವ್ ನ್ಯೂಸ್ US ಕಡೆಯಿಂದ ಬಂದಿದ್ದಕ್ಕಾಗಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಕರೆಕ್ಷನ್ ಬಂತು. ಅದರಲ್ಲಿ ಮೋಸ್ಟ್ ಆಫ್ ದಿ ಅದಾನಿ ಸ್ಟಾಕ್ಸ್ ಅಲ್ಲಿ 2 ಬಾರಿ ಲೋವರ್ ಸರ್ಕ್ಯೂಟ್ ಆಗಿ ಅದಾನಿ ಸ್ಟಾಕ್ಸ್ 20% ಅದಕ್ಕಿಂತ ಹೆಚ್ಚಿನ ಕರೆಕ್ಷನ್ ನ ಕಂಡಿದ್ವು. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 10 ಗಂಟೆ ನಂತರ ಒಂದು ರಿಕವರಿನ ನೋಡಿದ್ವಿ. ನಿಫ್ಟಿನಲ್ಲಿ ಕೂಡ ರಿಕವರಿ ಬಂತು, ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ. ಈ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ನಿಫ್ಟಿ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗಿ 23,450 ಹತ್ರ ಕ್ಲೋಸ್ ಆಯ್ತು. ಎಕ್ಸಾಕ್ಟ್ ಆಗಿ 23,349 ಕ್ಲೋಸಿಂಗ್ ಬರ್ತಾ ಇದೆ. ಸೊ ಇಲ್ಲಿಂದ ನಾವು ಈಗ 22 ನವೆಂಬರ್ಗೆ ಶುಕ್ರವಾರದ ದಿನ ಯಾವ ರೀತಿ ಟ್ರೇಡಿಂಗ್ ಪ್ಲಾನ್ ಮಾಡಬೇಕು ಅಂತಂದ್ರೆ, ನಾವು ನಿಫ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕಾದ ಲೆವೆಲ್ 23,300 ಹಾಗೂ ಮೇಲೆ 23,380. ಸೊ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನಿಫ್ಟಿ 23,380 ಮೇಲೆ ಹೋದ್ರೆ ಅದರ 200 ಡೇ ಮೂವಿಂಗ್ ಆವರೇಜ್ 23,530 ಹತ್ರ ಬರ್ತಾ ಇದೆ. ಸೊ 23,500 ನ ಟಾರ್ಗೆಟ್ ಇಟ್ಕೊಂಡು ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಅದಾದ್ಮೇಲೆ 530 ನ ಕ್ರಾಸ್ ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ಮೇಲೆ 23,680-700 ವರೆಗೂ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ 23,300 ನ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್, ಇದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೆ, 2024 ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ನ June 4 ಹೈ ಏನಿದೆ ಅದು 23,157 ಇತ್ತು. ಸೊ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ನಿಫ್ಟಿ ಈ ಲೆವೆಲ್ ಹತ್ರ ಬಂದ್ರೆ ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು. 23,300 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡ್ರೆ 23,200 ಹತ್ರದಿಂದಾನೇ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಇದ್ರ ಕೆಳಗಡೆ ಬಂದು ರಿವರ್ಸ್ ಬರ್ತಾ ಇದ್ರೆ ಅಗೇನ್ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೆ ನೋಡ್ಬೇಕು. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಬ್ಯಾಂಕ್ ನಿಫ್ಟಿನಲ್ಲಿ ರಿಕವರಿ ಬಂದಿತ್ತು. ಬ್ಯಾಂಕ್ ನಿಫ್ಟಿ ತನ್ನ 200 ಡೇ ಮೂವಿಂಗ್ ಆವರೇಜ್ ಅದು 49,000 ಕೆಳಗಡೆ ಇತ್ತು. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಂಡಿದ್ದು. ಬ್ಯಾಂಕ್ ನಿಫ್ಟಿ ತನ್ನ 5 ಡೇ ಮೂವಿಂಗ್ ಆವರೇಜ್ 50,550 ವರೆಗೆ ಬಂದಿದ್ದು. ಸೊ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗು ಹಾಗೂ ಕನ್ಸಾಲಿಡೇಷನ್ ಅಲ್ಲಿ ಎಂಡ್ ಆಫ್ ದ ಡೇ 50,372 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತಂದ್ರೆ, ಬ್ಯಾಂಕ್ ನಿಫ್ಟಿ ಏನಾದ್ರು ಅಗೇನ್ ಕೆಳಗಡೆ ಬಂದ್ರೆ 50,000 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು 200 ಡೇ ಮೂವಿಂಗ್ ಆವರೇಜ್ ಹತ್ರ. ಸೊ ಇಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡೋಣ. ಕೆಳಗಡೆ ನಮ್ಮ ರಿಸ್ಕಿಗೆ ಅನುಗುಣವಾಗಿ 100 to 200 ಪಾಯಿಂಟ್ಸ್ ಸ್ಟಾಪ್ ಲಾಸ್ ನ ಇಟ್ಕೊಳ್ಳೋಣ. ಇಲ್ಲಿಂದ ಬರೋ ರಿಕವರಿಗೆ ನಾವು 50,500 ನ ಟಾರ್ಗೆಟ್ ನ ಮಾಡ್ಬೋದು. ಇನ್ನು 50,500 ಕ್ರಾಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಟಾರ್ಗೆಟ್ 50,700 ಬರುತ್ತೆ. ಇದನ್ನು ಕ್ರಾಸ್ ಆದ್ರೆ ನೆಕ್ಸ್ಟ್ ಮೂಮೆಂಟಮ್ 51,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಆದಷ್ಟು ಫ್ರೈಡೆ 22 ನವೆಂಬರ್ ಬುಲ್ಲಿಶ್ ಆಗಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.